ಓಕೆ, ನೀವು ಇತ್ತೀಚೆಗೆ ಊರಿಗೆ ಯಾವ ಕಡೆ ಜಾಸ್ತಿ ಹೋಗೋದು? ನಿಮ್ಮ ಊರಿಗ, ನಿಮ್ಮ ವೈಫ್ ಊರಿಗ? ಏನಂದ್ರೆ ಸರ್ ನಂಗೆ ಏನೋ ತಲೆ ಬರ್ತೀರಿ, ಬ್ಲಿಂಕಿಟ್ ಆರ್ಡರ್ ಬಿದ್ದಾಗ ಹೋಗಿರ್ತೀವಿ ಹಂಗೆ ಅದೇನು ಮಾಡಿ ನಾ ಹೋಗಿ ಟೈಮ್ ಸಿಕ್ತು ಬಾಗಲಕೋಟೆ ಹೋಗ್ಬಿಡ್ತೀನಿ. ನಾ ರೀಸೆಂಟ್ಲಿ ಹೋಗಿನಿ, ಯಾವಾಗಾರೆ ಹೋಗ್ತಿರ್ತೇನೆ ನಾನು ಅದೇ ಇವಾಗ ಜಾಸ್ತಿ ಹೆಂಡತಿ ಊರಿಗೆ ಹೋಗ್ತೀರಾ ಅಥವಾ ಅಲ್ಲೇ ಹತ್ರ ಆಗ್ತದೆ. ಈಗ ಅವ್ರದ್ದು ಅಥಣಿ, ನಂದು ಬಾಗಲಕೋಟೆ, ಸೊ ಒಂದು 3 hours, ಸೊ ನಡೀತದ. ಯಾವಾಗಾರ ಹೋಗಿರ್ತೀನಿ. ಮುದೋಳದಾಗಿದ್ದೆ ಅಂದ್ರೆ ನಾ ಸಿಗ್ತಿದ್ದೆ ಸೆಂಟರ್. ಹಾ, ಮುದೋಳದಾಗ ಈಗ ಬಂದಲ್ಲ ವಾಪಸ್. ಇಲ್ಲ ಅಷ್ಟ ಕೇಳಿದ್ರು. ಓಕೆ, ಎವ್ರಿಬಡಿ ಹ್ಯಾವ್ ಅ ವಿಷನ್ ಇನ್ ಲೈಫ್. ಇತ್ತೀಚಿನ ಟ್ರೆಂಡ್ ಹೆಂಗಿದೆ ಅಂತ ಹೇಳಿದ್ರೆ ಬರೀ ದುಡ್ಡು ಮಾಡೋದೇ ಟ್ರೆಂಡ್ ಆಗ್ಬಿಡಿದೆ. ಎಷ್ಟು ಬೇಗ ನಾವು ಸಾಹುಕಾರರಾಗ್ತೀವೋ ಅಷ್ಟು ಚಂದ ಅಂತ. ಇಡೀ ರಾತ್ರಿ ಕಳೆದು ಬೆಳಗ್ಗೆ ಆಗೋ ಅಷ್ಟರಲ್ಲಿ ಶ್ರೀಮಂತರಾಗಬೇಕು ಅಂತ. ಬಟ್ ಅದನ್ನ ಮೀರಿನೂ ಹಲವಾರು ಕನಸುಗಳಿರುತ್ತೆ ಜೀವನದಲ್ಲಿ. ಜಿಜೆದೇನು ಕನಸು? ನನಗ ಅಪ್ಪ ಹೋದ್ರಿ ಟ್ರೈಲರ್ ಕಟ್ ಸಿಗ್ತಿಲ್ಲ. ಕಂಟಿನ್ಯೂ ಮಾಡಿ. ಇದು ಫ್ಯೂಲ್ ಕೊಡ್ಲಿಕ್ಕೆ ಅಲ್ಲಿ ನಕ್ರಿ ಇನ್ನ ಜಾಸ್ತಿ ಮಾಡ್ತಾನ. ಸಾರಿ, ನಿಮ್ ಬಾಳ್ ಲಘು ಅಫೆಂಡ್ ಆಗ್ಬಿಡ್ತಾನೆ. ಹೌದಾ? ನಾ ಮಾತಾಡಿದ್ರ ಅಷ್ಟ, ನಾ ಏನು ಅನ್ಬಾರ್ದು. ಬ್ಯಾರೆಯವ್ರು ಏನ್ ಬೇಕಾದ್ರೆ ನಡೀದು. ನಾವು ಹಿಂಗೆ ಚಲೋ ಆಗ್ತೀವಿ ಜಗಳ. ನಂದು ಆಕ್ಚುಲಿ ನನಗೆ ಫಿಲ್ಮ್ ಬರೆಯೋದು ಯಾವ್ದಾರು ಇದೆಯಾ? ಒಂದು ಈಗ ಕಾನ್ಸೆಪ್ಟ್ ಬರೀಲಿಗತ್ತೀವಿ, ಒಂದು ರೈಟಿಂಗ್ ಮಾಡ್ಲಿತ್ತೀನಿ. ಬಟ್ ಅದು ಬಿಟ್ಟು ನನಗೆ ಬೇರೆದೊಂದು ನನ್ನ ಸಪ್ರೇಟ್ ಐಡಿಯಾ ತೊಗೊಂಬಂದು ಅದನ್ನು ಒಂದು ಫಿಲ್ಮ್ ಬರೆಯೋದು. ನಾನು ಆ್ಯಕ್ಟ್ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ, ಬಟ್ ಬರೆಯೋದಂಗೆ ಕ್ರಿಯದ ನಾನು. ನೀವು ಪವ್ಯ, ವಾಟ್ಸ್ ಯುವರ್ ಡ್ರೀಮ್? ನಂದು ಅದ ರೀ. ಈಗಂತೂ ಪಿಕ್ಚರ್ ಮಾಡ್ಲಿತ್ತೀನಿ ರೀ, ಬರ್ಲಿತ್ತು ಸೆಪ್ಟೆಂಬರ್ದಾಗ, ಹುಬ್ಬಳ್ಳಿ ಹಂಟರ್ಸ್ ಅಂತ, ಹಾರರ್ ಕಾಮಿಡಿ ಅದ. ನಂಗೆ ಇದ್ರಾಗೆ ಮಾಡೋದು ಅದ ರೀ ಸ್ವಲ್ಪ. ಇನ್ನು ಮೋರ್ ಮೂವೀಸ್ ಅನ್ನೋಕ್ಕಿಂತ ನನಗೂ ಬರೀಲಿಕ್ಕೂ ಸೇರ್ತದೆ ರೀ. ಸ್ಕೆಚ್ ಕಾಮಿಡಿ, ಪ್ಯಾರಡೀಸ್, ಸಾಂಗ್ಸ್. ಈಗ ಸಾಂಗ್ಸ್ ಬಿಡ್ಲಿತ್ತೀರಿ, ಒಂದು ಬರ್ತಾವೆ, 2 ಸಾಂಗ್ ಬರ್ತಾವೆ. ಮ್ಯೂಸಿಕ್ದಾಗ ಒಂದು ಸ್ವಲ್ಪ ಮಾಡೋದು. ಯಾವುದ್ರಲ್ಲಿ? ಆಲ್ಬಮ್ ಸಾಂಗ್ಸ್, ಆಲ್ಬಮ್ಸ್, EPs ಎಲ್ಲ ಮಾಡೋದು ಅದ ರೀ. ರೆಡಿ ಇದೆಯಾ ಸಾಂಗು? ಹಾಂ, ಆನ್ ಗೋಯಿಂಗ್ ಕೆಲಸ ನಡೆದದ ರೀ. ಚಲೋ ಬರೀತಾನೆ, ಲಿರಿಕ್ಸ್ ಚಲೋ ಬರೀತಾನೆ, ಹಾಡ ಎಲ್ಲ ಚಲೋ ಬರೀತಾನೆ. ಹೌದಾ? ಕಂಪೋಸ್ ಆಗಿದೆಯಾ? ಕಂಪೋಸ್ ಎಲ್ಲ ಆಗಿದೆ. ಮತ್ತೊಂದೆರಡು ಸಾಲ ಹಾಡಿ ನೋಡುವ. ಯಾವ್ದಾದ್ರು ಒಂದ್ 2 ಸಾಲು. ಎಲ್ಲಿ ಎಂತ ಅನ್ರಿಲೀಸ್ ಅವರಿಗೆ ಕುತೂಹಲ ಜಾಸ್ತಿ ಇರುತ್ತೆ, ಹೌದಾ ಅಂತ. ಬರ್ಲಿ ತಾಳಾಕ ರ್ಯಾಪ್ ಬೇಡವಾ? ಸಾಂಗ್ ಬಂದ್ಮೇಲೆ ರಿಲೀಸ್ ಆಗ್ಲಿನಾ? ಓಕೆ, ಹೋಗ್ಲಿ. ಸಾಂಗ್ ಹೆಸರೇನಾದ್ರೂ ಇದೆಯಾ? ಸಾಂಗ್ ಮರಳಿ ಅಂತದ ರೀ. ಒಂದು ಐ ಆಮ್ ಡನ್ ಅಂತದ. ಸೊ ಇನ್ನೊಂದು ಅಪ್ಸರೆ ಅಂತ ಒಂದದ. ಎಲ್ಲಾನು ಪ್ರೀತಿ ಬ್ರೇಕ್, ಅದು ಹಂಗ 10th ಅದು ಅದಲ್ರಿ, ಅದು ಅದನ್ನ ಹೊರಗೆ ಹಾಕ್ಲಿಕ್ಕೆ ಹೊಸ ಟೈಪ್ ಮ್ಯೂಸಿಕ್ ಫ್ಯೂಸ್ ಮಾಡ್ಬೇಕಂತ ನಾನು ನಮ್ದು. ಯಶ್ಗೆ ಸ್ಕೆಚ್ ಕಾಮಿಡಿ ಬರಿಬೇಕು ಅಂತ ಇದ್ರಿ, ಯಾವ್ದಾದ್ರು ಇದೆಯಾ ಮೈಂಡಲ್ಲಿ? ಸೊ ಅಂದ್ರೆ ಅವ್ರದ್ದೇ ಪಿಕ್ಚರ್ದು ಒಂದು ಪ್ಯಾರಡಿ ಮಾಡೋದು ನಂಗೆ, ಗೂಗ್ಲಿ ಪಿಕ್ಚರ್ದು. ಸೊ ಹಿಂಗೆ, ಸೊ ನಂಗೆ ಈ ಜಾನರ್ ಭಾಳ ಸೇರ್ತಾರೆ ಪ್ಯಾರಡಿ ಮಾಡೋದು. ಸೊ ಅದರ ಯಶ್ ಅವ್ರು ಈ ಪಾಡ್ಕಾಸ್ಟ್ ನ ಈ ಬಿಟ್ ನೋಡ್ಲಿ, ನಿಮ್ಗೊಂದು ಅವಕಾಶ ಸಿಗ್ಲಿ ಅಂತ ನಾವು ವಿಶ್ ಮಾಡ್ತಾ ಇದ್ದೀವಿ. ಸಲಾಮ್ ರಾಕಿ ಬಾಯ್. ನಮಗೂ ನಡೀತದ, ನಮಗೂ ಬಂದ್ರೆ ತಪ್ಪೇನಿಲ್ಲ. ನಮಗೂ ಬರಲ್ಲ, ಇವರಷ್ಟೇ ಹೇಳ್ಯಾರ. ನೀವು ಮೇಡಮ್ ರೀಲ್ ಕಟ್ ಮಾಡಿ ಒಂದು ಅಟ್ಟ ಹಾಕಿದ್ರಿ, ನಮ್ಮನ್ನು ಹಾಕ್ರಿ, ನಮ್ಮನ್ನು ನೋಡಿ. ಸೊ ಇನ್ನು ಅನ್ಕನ್ವೆನ್ಷನಲ್ ವೇದಾಗ ಇನ್ನು ಸ್ವಲ್ಪ ರೈಟಿಂಗ್ ತರಬೇಕು, ವಿಚ್ ಇಸ್ ವೆರಿ ಕ್ರಿಯೇಟಿವ್ ಅಂತ. ಅದೇ ಅದರ ವಿಷನ್. ವಾದಿ, ನನಗೆ ನಮ್ಮ ಪ್ರೊಡಕ್ಷನ್ ಹೌಸ್ ಬಿಲ್ಡ್ ಮಾಡೋದು ರೀ. ಇನ್ನೂ ದೊಡ್ಡದಾಗಿ ಈಗ ಆಲ್ರೆಡಿ ಗಿಜಿ ಪ್ರೊಡಕ್ಷನ್ಸ್ ಅಂತದ. ಗಿಜಿ ಬಿಜಿ ಅಂದ್ರೆ ಅದು ಹೆಸರು ಹೆಂಗೆ ಎದಕ್ಕೆ ಇಟ್ಟಿವಿ ಅಂದ್ರೆ, ಈಗ ಪ್ರತಿಯೊಂದು ಒಂದೇನೋ ನಾವು ಸ್ಟೋರಿ ಬರಿತೀವಿ ಅಂದ್ರೆ ಅದಕ್ಕೊಂದು ಮೊದಲೊಂದು ಐಡಿಯಾ ಬೇಕಾಗಿರ್ತದೆ ರೀ. ಆ ಐಡಿಯಾ ಭಾಳ ಗಿಜಿ ಬಿಜಿ ಇರ್ತದೆ. ಸೊ ಆ ಗಿಜಿ ಬಿಜಿ ಹೊಳಿಯೋದು ಭಾಳ ಇಂಪಾರ್ಟೆಂಟ್ ಅದು ಆ ಸ್ಟೋರಿ ಬರೀಲಿಕ್ಕೆ. ಸೊ ಅದಕ್ಕೆ ಅದು ಗಿಜಿ ಬಿಜಿ ಅಂತ ಹೇಳಿ ಗಿಜಿ ಬಿಜಿ ಪ್ರೊಡಕ್ಷನ್ಸ್. ಸೊ ಆ ಪ್ರೊಡಕ್ಷನ್ ಅಂಡ್ರೆ ಈಗ ಆಲ್ರೆಡಿ ಒಂದು ಕತೆ ಬರ್ದೀವಿ. ಆ ಕತೆ ಈಗ ಒಂದು ದೊಡ್ಡ ಚಾನಲಿಗೆ ನಾವು ಅದನ್ನ ಮಾಡ್ಬೇಕಂತ ಪ್ಲಾನ್ ಅದ. ಅತಿ ಶೀಘ್ರದೊಳಗೆ ನಾವು ಹೇಳ್ತೀವಿ ರೀ ಮ್ಯಾಮ್. ಇದ್ರೊಳಗೆ ಬೇಡ, ಮುಂದೆ ಇದ್ರೊಳಗೆ ಹೇಳ್ತೀವಿ. ಸೊ ಅದನ್ನು ನಂಗೆ ಭಾಳ ಮುಂದೆ ತೊಗೊಂಡು ಹೋಗೋದು, ಭಾಳಷ್ಟು ಕತೆಗಳು ಪ್ರೊಡ್ಯೂಸ್ ಮಾಡೋದು ನನಗೆ.
ಪ್ರೊಡಕ್ಷನ್ ಹೌಸ್ ಮ್ಯಾನೇಜ್ ಮಾಡೋದು ಅದ ಯಾಕಂದ್ರೆ ನಂಗೆ ಭಾಳ ಸೇರ್ತದೆ ರೀ ಅದು ಪ್ರೊಡಕ್ಷನ್ ಮ್ಯಾನೇಜ್ ಮಾಡೋದು. ಯಾಕಂದ್ರೆ ಎಲ್ಲ ಕೆಲ್ಸಕ್ಕೂ ಹೆಡ್ ಇರ್ತೇನೆ ನಂಗೆ ಪ್ರೊಡಕ್ಷನ್ ಮ್ಯಾನೇಜರ್ ಜೊತೆನೂ ಮಾತಾಡ್ತಿರ್ತೀನಿ, ಈ ಕಡೆ DOP ಜೊತೆ ಮಾತಾಡ್ತಿರ್ತೀನಿ, ಡೈರೆಕ್ಟರ್ ಜೊತೆ ಮಾತಾಡ್ತಿರ್ತೀನಿ, ಕತೆ ಇರ್ತದೆ ನಮ್ಮದು, ಕತೆಗೆ ಎಲ್ಲ ಆರ್ಟಿಸ್ಟ್ ಜೊತೆ ಮಾತಾಡ್ತಿರ್ತೀವಿ, ಈ ಕಡೆ ಕತೆ ಒಳಗೂ ಇನ್ವಾಲ್ವ್ ಇರ್ತೀವಿ. ಅಂದರೆ ಫಿಲ್ಮ್ ಮೇಕಿಂಗ್ದಾಗ A to Z ಎಲ್ಲದ್ರೊಳಗೂ ಆಲ್ರೌಂಡರ್ ಇರೋರೇ ಪ್ರೊಡ್ಯೂಸರ್. ಅಂದರೆ ಪ್ರೊಡ್ಯೂಸರ್ ಬರೀ ರೊಕ್ಕ ಹಾಕೋರು ಅಷ್ಟೇ ಪ್ರೊಡ್ಯೂಸರ್ ಅಲ್ಲ, ಪ್ರೊಡ್ಯೂಸರ್ ಅಂದ್ರೆ ಯಾರು ಶೋ ರನ್ ಮಾಡ್ತಾರಲ್ಲ ಅವ್ರಿಗೂ ಪ್ರೊಡ್ಯೂಸರ್ ಅಂತಾರೆ. ಸೊ ಆ ಕೆಲಸ ನಂಗೆ ಮುಂದೆ ತೊಗೊಂಡು ಹೋಗೋದು. ಅದ್ರ ಜೊತೆಗೆ ಈ ಕಾಂಟೆಂಟ್ ಕ್ರಿಯೇಷನ್ನು ಭಾಳ ಮುಂದೆ ತೊಗೊಂಡು ಹೋಗಿ ಚಲೋ ಬ್ರ್ಯಾಂಡ್ಸು ಅವು ಇವು ಎಲ್ಲ ತೊಗೊಂಡು ಹಿಂಗೆಲ್ಲ ಅದ ರೀ. ಒಂದು ರೋಡಿಗೆ ಒಂದು ನನ್ನ ಹೆಸರು ಬೀಳ್ಬೇಕು, ಒಂದು 4-5 ಮೆಡಿಕಲ್ ಕಾಲೇಜ್ ತೆಗಿಬೇಕು, ಆಮೇಲೆ ಒಂದು 4-5 ಇಂಜಿನಿಯರಿಂಗ್ ಕಾಲೇಜ್ ತೆಗಿಬೇಕು, ಆಮೇಲೆ ಇವೆಲ್ಲ ಭಾಳ ದೊಡ್ಡವ್ರಿ. ಯಾಕೆ ಗೊತ್ತಾ ನೀವು ಶಾಂತ್ ಕೂತಿರ್ಲಿಲ್ಲ ಮ್ಯಾಮ್, ಸೀರಿಯಸ್ ಇರಲ್ರಿ, ಕಾಮಿಡಿ ಇತ್ತು. ನಾನ್ರಿ ಸರ್ಪ್ರೈಸ್ ಆಗಂಗಿಲ್ಲ, ಎಲ್ಲರೂ ಹೋಗ್ಬೇಕಾರೆ ಬೆಂಕಿ ಬಬಲಾದಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಬಂದ್ರು. ಇಲ್ರಿ ಮ್ಯಾಮ್, ಅಂದ್ರೆ ಏನ್ ಅನ್ಕೊಳಿಕ್ ಏನದ ರೀ, ಅದಕ್ಕೇನು ರೊಕ್ಕ ಅಂತ ಹೋಗ್ತದಲ್ಲ. ಒಂದು ಸ್ಟ್ರಾಂಗೆಸ್ಟ್ ಮಾತಿದೆ, ವಾಟ್ ಎವರ್ ಯು ಸೇ ಅದು ಯೂನಿವರ್ಸಿಗೆ ಹೋಗಿ ವಾಪಸ್ ಡೆಫಿನೆಟ್ಲಿ ಬರುತ್ತೆ ಅಂತ. ಡೀಪೆಸ್ಟ್ ಡಿಸೈರ್ ನಾವೇನ್ ಅನ್ಕೋತೀವೋ ಅದು ಯಾವಾಗ್ಲೂ ಒಂದ್ ಕಡೆ ರಿಟರ್ನ್ ಬರುತ್ತೆ ಅಂತ. ನಿಮ್ ತರಾನೇ ಕನ್ಸ್ಕೊಂಡವ್ರು ಎಲ್ರು ಇವಾಗ ಯಶ್ ಯಾವಾಗ್ಲೂ ಹೇಳ್ತಾ ಇದ್ರು, ನಾನು ಹಿಂಗೆ ಆಗ್ಬೇಕು, ಹಿಂಗೆ ಆಗ್ತೀನಿ, ಇದನ್ನೇ ಮಾಡ್ತೀನಿ ಅಂದ್ರು, ಆಗಿದೆ. ಸೊ ನಿಮ್ದು ಒಂದಿನ ಕನ್ಸು ಕಾಲೇಜ್ಗಳು, ಹಾಸ್ಪಿಟಲ್ಗಳು, ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಎಲ್ಲ ಆಗ್ಲಿ ಅಂತ ನಾವು ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಐ ಡೋಂಟ್ ನೋ ಯು ಎಂಜಾಯ್ಡ್ ಒಂದು ಕ್ವೆಶ್ಚನ್ ಮರ್ತೋದೆ ನಾನು. ಎಡಿಟ್ ನಾ ಫಿಕ್ಸ್ ಮಾಡಿ. ನಿಮ್ದು ಹಿಸ್ಟ್ರಿ ಬುಕ್ ಹೆಸರೇನು? ನಮ್ದು ಹಿಸ್ಟ್ರಿ ಬುಕ್ ಹೆಸರು ರೀ ಏನ್ ಯಾರಿಗೆ ಗೊತ್ತಿರಿ ಬಿಡು, ಪ್ಲೀಸ್ ರೀ ಬಿಟ್ಟು ಬಿಡ್ರಿ, ಪ್ಲೀಸ್ ರೀ ಬಿಟ್ಟು ಬಿಡ್ರಿ, ಇದರಿ ಥ್ಯಾಂಕ್ ಯು ಸೋ ಮಚ್. 3 ಜನಕ್ಕೆ ಥ್ಯಾಂಕ್ ಯು. ನಿಮ್ಮ ಇನ್ಸ್ಪಿರೇಷನ್ ಬಹಳ ಜನರಿಗೆ ಆಗುತ್ತೆ. ಅಂದರೆ ಇವಾಗ ನಿಮ್ಗೆ ಅನಿಸ್ಬೋದು ಇದು ನಾನು ಮುಖಸ್ತುತಿ ಮಾಡ್ತಿದ್ದೀನಿ ಅಂತ, ಬಟ್ ನಿಮ್ಮ ಕಾಂಟೆಂಟ್ ಕ್ರಿಯೇಷನ್ ನೋಡಿ ಬಹಳಷ್ಟು ಜನ ಶುರು ಮಾಡ್ಕೊಂಡಿರ್ತಾರೆ. ಅವರಿಗೂ ನೀವು ಸ್ಫೂರ್ತಿಯಾಗಿದ್ದೀರಾ, ನಿಮಗೆ ಇನ್ನಷ್ಟು ಜನ ಸ್ಫೂರ್ತಿಯಾಗಿದ್ದಾರೆ. ಬಟ್ ನಿಮ್ಮೆಲ್ಲ ಕನಸು ನಿಜ ಆಗಲಿ ಅಂತ ನಾನು ವಿಶ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಬೆಂಗಳೂರು ಬಸ್ಸಿಗೆ ಬಂದಿದ್ದಕ್ಕೆ. ಅಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಕರೆದಿದ್ದಕ್ಕೆ ಇಲ್ಲಿ ನಮಗೆ. ಥ್ಯಾಂಕ್ಸ್. ಥ್ಯಾಂಕ್ ಯು. ಥ್ಯಾಂಕ್ಸ್.